ನಮಸ್ಕಾರ. 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಎಲ್ ಎಲ್ ಬಿ ಸಿಲೆಬಸ್ ಆಧಾರಿತ ನಿಮಗೆ ಈಗಾಗಲೇ 2026-27 ಸಾಲಿನ ಪ್ರಥಮ ಟೆಸ್ಟ್ ಅಂದರೆ ಯೂನಿಟ್ ಟೆಸ್ಟ್ ಆರಂಭಗೊಂಡಿದ್ದು, ನಾವು ಇಂಗ್ಲೀಷ್ ವಿಷಯ ಸೇರಿದಂತೆ ಪಠ್ಯಕ್ರಮ ಆಧಾರಿತವಾಗಿ ಎಲ್ ಎಲ್ ಬಿ ಅವರು ಕೊಟ್ಟಿರೋ ಪ್ರಕಾರವಾಗಿ ದ ಎನಾನ್ಸೆಟೆಡ್ ಫೂಲ್ ಉಪಗುಪ್ತ ಪದ್ಯದ ಪ್ರಥಮ ಕಿರು ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ನೋಡೋಣ. ವಿಷಯ ಇಂಗ್ಲೀಷ್. ಒಟ್ಟು 20 ಅಂಕವನ್ನು ಒಳಗೊಂಡಿರುವಂಥ ಪ್ರಶ್ನೆ ಪತ್ರಿಕೆ ಮೊದಲ ಮೇನ್ ಕಾಲಮ್ನಲ್ಲಿ 4 ಅಂಕದ ಪ್ರಶ್ನೆಗಳು ಇರುತ್ತವೆ. ಒಟ್ಟು 4 ಪ್ರಶ್ನೆನ ಕೊಟ್ಟಿದ್ದು ಅವುಗಳಿಗೆ 1 ಅಂಕವನ್ನು ಕೊಡ್ತಾರೆ. ಅಲ್ಲಿ ನಮಗೆ ಕರೆಯುವಂದರೆ ಡೂ ಆ್ಯಸ್ ಡೈರೆಕ್ಟೆಡ್ ಬಿಲೋ ಅಂತ ಕೊಟ್ಟಿರ್ತೀವಿ. 1ನೇ ಪ್ರಶ್ನೆ ಚಾಯ್ಸ್ ದ ಕರೆಕ್ಟ್ ಕ್ವಶನ್ ಟ್ಯಾಗನ್ನು ಮಾಡಬೇಕಾಗತ್ತೆ. ಪ್ರಶ್ನೆ ಹಿ ವಾಸ್ ಶಾಕ್ಡ್ ಅಂತಿದೆ. ಅದಕ್ಕೆ ಸರಿಯಾದ ಉತ್ತರ ಮಾಡಬೇಕಾಗತ್ತು. ವಾಸಂಟ್ ಸಿ ಆಗಿರುತ್ತೆ, ವಾಸಂಟ್ ಸಿ ಆಗಿರುತ್ತೆ. ಇನ್ನು 7ನೇ ಪ್ರಶ್ನೆ ಚಾಯ್ಸ್ ದ ಕರೆಕ್ಟ್ ಇಂಫಿನಿಟಿವ್. ತುಂಬಾ ಈಸಿ ಇರುತ್ತೆ. ಅಲ್ಲಿ ಏನ್ಬೇಕು ಕ್ವಶನ್ನ ಓದ್ಕೋಬೇಕಾಗತ್ತೆ. ಅಲ್ಲಿ ದುಷ್ವಂತಿರ ಸ್ಯಾಂಕ್ ಡೌನ್ ಅಂಡರ್ ದ ಟ್ರೀ ಟು ರೆಸ್ಟ್ ಅಂತಿದೆ. ಟು ರೆಸ್ಟ್ ಅಂತಿದೆ ನೋಡಿ, ಆಪ್ಷನ್ ಸಿ ರೈಟ್ ಆನ್ಸರ್ ಆಗಿರುತ್ತೆ. ಅಲ್ಲಿ ಟು ರೆಸ್ಟ್ ಇದೆ ನೋಡಿ, ಇಲ್ಲಿ ಟು ಮುಂದೆ ಬರುವಂಥ ಪದವನ್ನು ಬಳಸಬೇಕಾಗತ್ತೆ. ಆಪ್ಷನ್ ಸಿ ಬಿ ರೈಟ್ ಆನ್ಸರ್ ಆಗಿರುತ್ತೆ. ಓಕೆ, ಸಾರಿ. ಕರೆಕ್ಟ್ ಆನ್ಸರ್ ಟು ರೆಸ್ಟ್. 3ನೇ ಪ್ರಶ್ನೆ ಚಾಯ್ಸ್ ದ ಕರೆಕ್ಟ್ ಅಲ್ಲಿ ಕೊಲೊಕ್ಯೂಟಿವ್ ವರ್ಡನ್ನು ಮಾಡಬೇಕಾಗುತ್ತೆ. ಸ್ವಿಮ್ಮಿಂಗ್ ಪೂಲ್. ಓಕೆ, ಸ್ವಿಮ್ಮಿಂಗ್ ಪೂಲ್ ಆಗಿದೆ ರೈಟ್ ಆನ್ಸರ್. 4ನೇ ಪ್ರಶ್ನೆ ಐಡೆಂಟಿಫೈ ದ ಕರೆಕ್ಟ್ ಲ್ಯಾಂಗ್ವೇಜ್ ಫಂಕ್ಷನ್ಸನ್ನು ಯೂಸ್ ಮಾಡಬೇಕಾಗುತ್ತೆ. ಇಲ್ಲಿ ಅಂಡರ್ಲೈನ್ ಮಾಡಿದ್ದಾರೆ ಕ್ವಶನ್. ಅರ್ಜುನ ಹೂ ಆರ್ ಯು ಕಮಿಂಗ್ ಆ್ಯಂಡ್ ಸ್ಟ್ಯಾಂಡ್ ಅಪ್ ದ ಕಮ್ ಆ್ಯಂಡ್ ಐ ವಿಲ್ ಕಿಲ್ ಯು ಅಂತಿದೆ. ಇಲ್ಲಿ ಏನು ಹೇಳ್ಕೊಡ್ತಿದೆ, ಸೂಚನೆ ಮಾಡ್ತಿದೆ, ಲ್ಯಾಂಗ್ವೇಜ್ ಏನು ಕೊಡ್ತಿದೆ. ಅಲ್ಲಿ ಏನು ಮಾಡ್ತಿದೆ, ರಿಕ್ವೆಸ್ಟಿಂಗ್ ಮಾಡ್ತಿದ್ದ, ಸಜೆಷನ್ ಮಾಡ್ತಿದ್ದ, ಎಕ್ಸ್ಪ್ರೆಸಿಂಗ್ ಎಂಗರ್ ಅಂತ ಆಗಿರುತ್ತೆ. ಆಪ್ಷನ್ ಸಿ ರೈಟ್ ಆನ್ಸರ್ ಆಗಿರುತ್ತೆ. ಇನ್ನು ಆನ್ಸರ್ ದಿ ಫಾಲೋವಿಂಗ್ ಕ್ವಶನ್ಸ್ ನೋಡೋಣ. 5ನೇ ಅಂಕದ ಅಲ್ಲಿ 5ನೇ ಪ್ರಶ್ನೆ ಹೂ ವಾಸ್ ದ ಯಕ್ಷ ವೇ ಡಿಡ್ ದ ಟೇಕ್ ಅಪ್ ಫ್ರಾಮ್ ಆಫ್ ಡೀರ್ ಆ್ಯಂಡ್ ಯಕ್ಷ ಅಂತಿದೆ. ಹೌ ಡಿಡ್ ಅಲ್ಲಿ ಯುಧಿಷ್ಠಿರ ರಿಯಾಕ್ಟ್ ವೆನ್ ಈಸ್ ಬ್ರದರ್ಸ್ ಆ್ಯಂಡ್ ನಾಟ್ ದ ಅಲ್ಲಿ ನೋಡಿ ರಿಟರ್ನ್ ಅಂತ ಇರುತ್ತೆ. ಇನ್ನು 3 ಅಂಕದ ಪ್ರಶ್ನೆ ಇರ್ತವೆ. ಒಟ್ಟು 3 ಅಂಕನ ಪಡ್ಕೋಬೋದು. 2 ಪ್ರಶ್ನೆ ಬರೀತೀವಿ. ಆನ್ಸರ್ ದ ಫಾಲೋವಿಂಗ್ ಎಕ್ಸ್ಟ್ರಾಕ್ಟ್ ಅಂತ ಕರಿತೀವಿ. ದ ಪೂಲ್ ಈಸ್ ಅ ಮೈನ್ ಐ ವಿಲ್ ದ ಡಿಸೋಬಿ ಐ ವಿಲ್ ಫಾಲೋ ದ ಬ್ರದರ್ಸ್. ಅಲ್ಲಿ ಪ್ರಶ್ನೆ ಕೊಟ್ಟಿದ್ದಾರೆ. ಹೂ ಈಸ್ ದ ಸ್ಪೀಕರ್, ಹೂ ಈಸ್ ದ ರೆಫರ್ಡೆಡ್ ಆ್ಯಸ್ ಯು, ಮತ್ತು ಸಿ ಅಂತಿದೆ ವಾಟ್ ವಾಸ್ ಹ್ಯಾಪನ್ ಹೀಸ್ ಬ್ರದರ್ಸ್. ಇನ್ನು 8ನೇ ಪ್ರಶ್ನೆ ಹುಮೈನ್ ಗೋ ಇನ್ ಯುವರ್ ವೇ. ಅವುಗಳನ್ನು ಕೂಡ ನೋಡ್ಕೋಬೇಕು. ಇನ್ನು ಇಲ್ಲಿ ಪಿಕ್ಚರ್ ರೇಟಿಂಗ್ ಇದೆ. ಪಿಕ್ಚರ್ ರೇಟಿಂಗ್ ನೋಡಬೇಕು. 9ನೇ ಪ್ರಶ್ನೆ ರೇಟ್ ದ ಸಮರಿ ಬರೀಬೇಕು ನೋಡಿ, ಉಪಗುಪ್ತ ಸಮರಿ ಬರೀಬೇಕಾಗುತ್ತೆ. 3 ಅಂಕವನ್ನು ಪಡ್ಕೋಬೋದು. ಉಪಗುಪ್ತ ಪದ್ಯದ ಮೇಲೆ ಸಮರಿ ಕೂಡ ಇದೆ. ಅದರ ಬೇಕಾದ್ರೆ ಕಮೆಂಟ್ ಮೂಲಕ ಮಾಹಿತಿ ಕೊಟ್ಟರೆ ನಾವು ಸಮರಿನ ಕೂಡ ಮಾಡಿ ನಿಮಗೆ ತಿಳಿಸ್ಕೊಡ್ತೀವಿ. ಇನ್ನು ರೋಮನ್ ನಂಬರ್ 5ರಲ್ಲಿ ರೈಟ್ ಎ ಪ್ಯಾರಾಗ್ರಾಫ್ ದ ಗಿವನ್ ದ ಬಿಲೋ ಪಿಕ್ಚರ್ ರೇಟಿಂಗ್ ಯಾವ ರೀತಿ ಬರಿತೀವಿ, 3 ಅಂಕವನ್ನು ಸುಲಭವಾಗಿ ಪಡ್ಕೋಬೋದು. ಪಿಕ್ಚರ್ ರೇಟಿಂಗಲ್ಲಿ ಇದನ್ನು ಒಂದು ನೈಸರ್ಗಿಕವಾಗಿ ತಿಳಿಸ್ಕೊಡುವಂಥ ಒಂದು ಪರಿಸರದ ಚಿತ್ರ. ಬ್ಯಾಕ್ಗ್ರೌಂಡ್ ಇದೆ ನ್ಯಾಚುರಲ್ ಬ್ಯಾಕ್ಗ್ರೌಂಡ್. ಅಲ್ಲಿ ಎಷ್ಟು ಮರಗಳಿವೆ, ಅಲ್ಲಿ 3 ಮರಗಳು ಕಾಣ್ತೀವಿ, 3 ಟ್ರೀಸ್ ಕಾಣ್ತೀವಿ. ಅಲ್ಲಿ ಇದು ಏನು ಮಾಡ್ತಿದೆ, ಒಂದು ಬ್ಯಾಕ್ಗ್ರೌಂಡ್ ಏನು ತಿಳಿಸ್ಕೊಡ್ತಿದೆ ಅಂದರೆ ಒಂದು ಅಲ್ಲಿ ಸಸ್ಟೈನಬಲ್ ಟು ಬ್ಯಾಕ್ಗ್ರೌಂಡ್ ಆ್ಯಂಡ್ ದ ನ್ಯಾಚುರಲ್ ಬ್ಯೂಟಿ ಹಾಗೆ ತಿಳಿಸ್ಕೊಡ್ತೀವಿ. ಪಕ್ಕದಲ್ಲಿ ಒಂದು ನದಿ ಇದೆ. ಇಲ್ಲಿ ಏನು ಮಾಡ್ತಿದೆ, ನದಿ ಹರಿಯುತ್ತಿದೆ, ಅದನ್ನು ಕೂಡ ಬರೀಬೇಕು. ಒಂದು ಹಡಗು ಇದೆ, ಹಡಗದ ಬಗ್ಗೆ ಬರೀಬೇಕು. ಅಲ್ಲಿ ಪಿಕ್ಚರಲ್ಲಿ ಏನು ಕಾಣ್ತಿದೆ ನೋಡಿ, ಅದು ಪಿಕ್ಚರ್ ರೇಟಿಂಗಾಗಿ ಬರೀಬೇಕಾಗುತ್ತೆ. ನೆಕ್ಸ್ಟ್ ಅಕ್ಕಿ ಆನ್ಸರನ್ನು ಕೊಟ್ಟಿದ್ದು ವಾಸಂಟ್ ಹಿ. ಓಕೆ, ಆನ್ಸರ್ ಕೊಟ್ಟಿದ್ವಿ ವಾಸಂಟ್ ಹಿ. ಚಾಯ್ಸ್ ದ ಇಂಪರೇಟಿವ್ ಹೇಳಿದ್ ನೋಡಿ ಟು ರೆಸ್ಟ್ ಆ್ಯಂಡ್ ಸ್ವಿಮ್ಮಿಂಗ್ ಪೂಲ್. 4ನೇ ಪ್ರಶ್ನೆಗೆ ಎಕ್ಸ್ಪ್ರೆಸಿಂಗ್ ಆ್ಯಂಗರ್. ಇನ್ನು ಸರಿಯಾದ ಉತ್ತರವನ್ನು 5ನೇ ಪ್ರಶ್ನೆಗೆ ತಲೆ ಕೊಟ್ಟಿರ್ತಾರೆ, ಓದಿಕೊಂಡು ನೋಡ್ಕೋಬೋದು. ಹಾಗೆ ಉತ್ತರ ಇದೆ. ಸಮರಿ ನೋಡಿ, ಉಪಗುಪ್ತ ಸಮರಿಯನ್ನು ಓದ್ಕೊಳ್ಳಿಲ್ಲ ವಿದ್ಯಾರ್ಥಿಗಳು. ರೈಟ್ ಅ ಪ್ಯಾರಾಗ್ರಾಫ್ ದ ಗಿವನ್ ದ ಪಿಕ್ಚರ್ ಕೊಟ್ಟೆ ನೋಡಿ. ದೇರ್ ವಾಸ್ ಸ್ಮಾಲ್ ವಿಲೇಜ್ ಬ್ಯಾಂಕ್ಸ್ ಆ ರಿವರ್. ಅದಕ್ಕೆ ಕರಿತೀವಿ, ಇದೊಂದು ಅತ್ಯಂತ ಸಣ್ಣ ಹಳ್ಳಿ ಹಾಗೂ ಅಲ್ಲೊಂದು ನದಿ ಇದೆ. ಅಲ್ಲಿ ಕೋಕೋನಟ್ ಟ್ರೀಸ್ ಅಂದರೆ ಏನು ಕರಿತೀವಿ ನಾವು, ಎಳನೀರು ಗಿಡಗಳು ಕಾಣ್ತೇವೆ. ಗ್ರೀವ್ ದನ್ ಬ್ಯಾಂಕ್ಸ್ ಅ ವಿಲೇಜ್ ಇಸ್ ಸರೌಂಡೆಡ್ ಅಂದರೆ ಸುತ್ತಲೂ ಏನಿದೆ, ಬೆಟ್ಟ ತುಂಬಿದೆ. ಅಟ್ ಡೌನ್ ದ ಪೀಪಲ್ ವುಡ್ ಹೌಡ್ ವಕನ್ ಅಪ್ ದ ಅಲ್ಲಿ ಚೇರ್ಫಿಂಗ್ ಆ್ಯಂಡ್ ಬರ್ಡ್ಸ್ ಪಕ್ಷಿ ಕೂಡ ಹಾರುತ್ತಿದೆ. ಆ ಬ್ರಾಂಚಸ್ ಮರಗಳು ಕೂಡ ಇಲ್ಲಿ ಟೊಂಗಿಗಳ ಮೇಲೆ ಟ್ರೀಗಳು ಅಂದರೆ ಸನ್ಸ್ ಆ್ಯಂಡ್ ರೆಸಿಡೆನ್ಸ್ ಗೋ ಅಪ್ ದ ಪೋಸ್ಟ್ ಇದೆ. ಸವಾಸ್ ದ ಕ್ಲಾಮ್ ವಾಟರ್ ನೀರು ಕೂಡ ಹರಿಯುವಂಥ ನಮಗೆ ದೃಶ್ಯ ಕಾಣ್ತಿದೆ. ದ ರಿವರ್ ನದಿ ತುಂಬ. ಪೀಪಲ್ ಮೂವಿಂಗ್ ಅಂದರೆ ಜನರು ಏನು ಮಾಡ್ತಾರೆ, ಅಲ್ಲಿ ನೀರಿನಲ್ಲೇ ಈಜುತ್ತಿದ್ದಾರೆ. ಮೂವಿಂಗ್ ಔಟ್ ಆಫ್ ದ ದೇರ್ ಬೋಟ್ಸ್ ಅಂದರೆ ಹಡಗುಗಳ ಮೂಲಕ ಈಜುತ್ತಿದ್ದಾರೆ. ದ ಪೀಪಲ್ ಲೈವ್ಡ್ ಮೀನ್ಸ್ ದ ಲೀವ್ ದ ಸಿಂಪಲ್ ಲೈಫ್ ಅಂದರೆ ಸರಳವಾದ ಜೀವನ ಮಾಡ್ತಿದ್ದಾರೆ. ದ ಸೋಲ್ಡ್ ಕೋಕೋನಟ್ಸ್
ಸತೋಲ್ಕ ಸ್ಪೀಷಸ್ ಅಲ್ಲಿ ಬೇವಿ ಅಲ್ಲಿ ಗಿಡಗಳು ಕಾಣ್ತವೆ. ಸೊ ಎಳೆನೀರು ಗಿಡಗಳು ಮತ್ತು ಮೀನಾಸ್ ರಿವರ್ ಫಾರ್ ಅಲ್ಲಿ ಲಿವ್ಹುಡ್ ಬರ್ಡ್ಸ್ ಅವೇರ್ ದ ಓನ್ಲಿ ಮೀನ್ಸ್ ಅಲ್ಲಿ ಟ್ರಾನ್ಸ್ಪೋರ್ಟೇಷನ್ಸ್ ಅಂದರೆ ಸಾರಿಗೆ ಅಂತ ಕರಿತೀವಿ. ಟ್ರಾನ್ಸ್ಪೋರ್ಟೇಷನ್ಸ್ ಇದೆ ಸಾರಿಗೆ. ದಿ ಹ್ಯಾಸ್ ಯೂಡ್ ದೆಮ್ ಫಾರ್ ಫಿಶಿಂಗ್, ಟ್ರಾನ್ಸ್ಪೋರ್ಟೇಷನ್ ಗೂಡ್ಸ್ ಪೀಪಲ್ ಅಕ್ರಾಸ್ ಅಂದರೆ ಸಾರಿಗೆಗಳ ಮೂಲಕ ಏನು ಮಾಡ್ತೀವಿ, ಗೂಡ್ಸ್ಗಳನ್ನ ಟ್ರಾನ್ಸ್ಪೋರ್ಟ್ ವರ್ಗಾವಣೆ ಮಾಡ್ತಾರೆ. ಸೊ ಈ ರೀತಿ ಒಟ್ಟು 3 ಪೇಜನ್ನು ಒಳಗೊಂಡಿರುವಂಥ ಉಪಗುಪ್ತ ಪದ್ಯದ ಮೇಲೆ ಪ್ರಶ್ನೆಗಳನ್ನ ಇರ್ತವೆ. ಸೊ ಇದು ಯೂನಿಟ್ ಟೆಸ್ಟ್ ಮೇಲೆ ಕೇಳುವಂಥ 20 ಅಂಕದ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆ ಪತ್ರಿಕೆನ ಏನೇ ಡೌಟ್ಸ್ ಇದ್ದರೆ ಕಮೆಂಟ್ ಮೂಲಕ ಮಾಹಿತಿ ಕೊಡಬಹುದು ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ ಮುಂದಿನ ಕ್ಲಾಸ್ ತರಗತಿ ಮಾಡಲಾಗುತ್ತೆ ಅಂತ ಹೇಳ್ತಾ ಇಂದಿನ ವಿಡಿಯೋಲಿ ಮುಗಿಸ್ತೀನಿ. ಥ್ಯಾಂಕ್ ಫಾರ್ ವಾಚಿಂಗ್. ಹ್ಯಾವ್ ನೈಸ್ ಡೇ.